ನಮಸ್ಕಾರ ಎಲ್ರಿಗೂ. ನಾನು ವಿಮಾ ಅಬೆ ಕನ್ನಡ ಬ್ಲಾಗ್ಸ್ಗೆ ಎಲ್ಲರೂ ಬನ್ನಿ. ಇದು ರೊಟ್ಟಿ ಹಬ್ಬದ ದಿನದ ಬ್ಲಾಗ್ ಆಗಿರುತ್ತೆ. ತುಂಬ ಲೇಟಾಗಿ ಎಡಿಟ್ ಆಗಿ ಅಪ್ಲೋಡ್ ಆಗ್ತಿದೆ, ಕ್ಷಮೆ ಇರಲಿ. ಈ ಹಬ್ಬಕ್ಕೆ ನಾವು ನಾನಾ ರೀತಿಯ ಪಲ್ಯಗಳನ್ನ ರೆಡಿ ಮಾಡ್ತೀವಿ. ಹಾಗಾಗಿ ಹಿಂದಿನ ದಿನನೇ ನಾನು ಕಾಳುಗಳನ್ನ ನೆನೆಸಿಟ್ಟಿದ್ದೆ. ಕಾಳುಗಳು ನೆನೆಸ್ಬೇಕಾದ್ರೆ ಸ್ವಲ್ಪನೇ ಅನ್ನಿಸ್ತು, ನೆಂದ್ಮೇಲೆ ಇಷ್ಟೊಂದಾಗಿತ್ತು. ಆದರೂ ಜಾಸ್ತಿ ಕ್ವಾಂಟಿಟಿನಲ್ಲಿ ಪಲ್ಯ ಮಾಡಿ ಎಲ್ರಿಗೂ ಹಂಚಬೇಕಿತ್ತಲ್ವ, ಒಂಥರ ಖುಷಿ. ಮೊದಲನೇದಾಗಿ ನಾನೊಂದು ಕುಕ್ಕರಲ್ಲಿ ಹೆಸರು ಕಾಳನ್ನ ಹಾಕಿ ಸ್ವಲ್ಪ ಉಪ್ಪು ಮತ್ತು ನೀರನ್ನು ಹಾಕಿ ಬೇಯೋದಕ್ಕೆ ಇಟ್ಬಿಟ್ಟೆ. ಆಮೇಲೆ ಈ ಹಂಚಲ್ಲಿ ನಾನು ಶೇಂಗಾನ ಹುರಿದ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಳ್ತೀನಿ. ಇದರಲ್ಲಿ 2 ರೀತಿ ಪೌಡರ್ನ ಪ್ರಿಪೇರ್ ಮಾಡ್ತೀನಿ. ಒಂದು ಚಟ್ನಿ ಪುಡಿ, ಇನ್ನೊಂದು ಪಲ್ಯಗಳಿಗೆ ಹಾಕೋದಕ್ಕೆ ಸಪ್ಪೆ ಪುಡಿ ಅಂತ ಹೇಳ್ತೀವಿ ನಮ್ಮ ಕಡೆ. ಆ ರೀತಿ ರೆಡಿ ಮಾಡಿಕೊಂಡೆ. ಆ ಕಡೆ ಹೆಸರು ಕಾಳು ಬೆಂದಿತ್ತು, ಅದನ್ನು ಒಂದು ಬೌಲಿಗೆ ತೆಗೆದಿಟ್ಕೊಂಡು ಅದೇ ಕುಕ್ಕರ್ಗೆ ನಾನು ಅಲಸಂದೆ ಕಾಳನ್ನ ಹಾಕಿ ನೀರು ಮತ್ತು ಉಪ್ಪನ್ನ ಹಾಕಿ ಬೇಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಆವಾಗಲೇ ಗೋರೆಕಾಯಿ ಅಂತಾರೆ ಈ ಕಡೆ, ನಾವು ಜವಳೆಕಾಯಿ ಅಂತೀವಿ. ಅದನ್ನು ಕೂಡ ಹಿಂದಿನ ದಿನನೇ ಸೋಸಿ ಇಟ್ಕೊಂಡಿದ್ದೆ. ಹಾಗಾಗಿ ತೊಳೆದು ಹಂಚಿಗೆ ಉರಿಯೋದಕ್ಕೆ ಹಾಕ್ಬಿಟ್ಟೆ. ಈ ಕಡೆ ಶೇಂಗಾ ಕೂಡ ತಣ್ಣಗಾಗಿತ್ತು, ಅದನ್ನು ಸಿಪ್ಪೆ ಸಮೇತ ನಾನಿಲ್ಲಿ ರುಬ್ತಾ ಇದ್ದೀನಿ. ಈಗ ಈ ಪೌಡ್ರಲ್ಲಿ 2 ಭಾಗ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ, ಹಾಗಾಗಿ ಇದು ಸಪ್ಪೆ ಪೌಡ್ರು. ಇದನ್ನ ಎಲ್ಲ ರೀತಿ ಪಲ್ಯಗಳಿಗೆ ಹಾಕೋದಕ್ಕೆ ಒಂದೊಂದು ಸ್ಪೂನ್ ಅಂತೇಳಿ ಇಷ್ಟು ಒಂದು ಬೌಲಿಗೆ ಆಗೋಷ್ಟು ಎತ್ತಿಟ್ಕೊಂಡಿದ್ದೀನಿ. ಇನ್ನು ಈ ಉಳಿದಿರೋ ಪೌಡ್ರಿಗೆ ನಾನು ಬೆಳ್ಳುಳ್ಳಿ, ಉಪ್ಪು ಮತ್ತು ಖಾರದ ಪುಡಿನ ಮಿಕ್ಸ್ ಮಾಡಿ ರುಬ್ತೀನಿ. ಖಾರದ ಪುಡಿ ಬದಲಾಗಿ ನೀವು ಒಣಮೆಣಸಿನ್ಕಾಯಿ ಕೂಡ ಬಳಸ್ಬೋದು, ನಿಮ್ಮನೆ ರುಚಿಗೆ ತಕ್ಕಂಗೆ ಬಳಸಿ. ಈ ಖಾರದ ಪುಡಿ ಸ್ವಲ್ಪ ಕಲರ್ ಇದ್ದಿದ್ದರಿಂದ ತುಂಬ ಚೆನ್ನಾಗಿ ಬರುತ್ತೆ ಅಂತ ಇಷ್ಟನ್ನು ಮಾತ್ರ ನಾನು ಬಳಸಿದ್ದೀನಿ. ನಮ್ಮ ಮನೆಗೆ ಇಷ್ಟು ಸಾಕು, ಯಾಕೆಂತಂದರೆ ಖಾರ ಕೂಡ ಇತ್ತಲ್ವ, ಹಾಗಾಗಿ. ಇನ್ನಿಲ್ಲಿ ಚಟ್ನಿ ಪುಡಿ ಕೂಡ ರೆಡಿ ಆಯಿತು. ಇದನ್ನು ಈ ರೀತಿ ಒಂದು ಪಿಂಗಾಣಿ ಬೌಲ್ಗೆ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇನ್ನಿವತ್ತು ನಾನಾ ರೀತಿಯಾಗಿ ಪಲ್ಯ ಮಾಡ್ತಾಯಿದ್ದೆ ಅಲ್ವಾ, ಆ ಪಲ್ಯಗಳಿಗೆಲ್ಲ ಮಸಾಲೆ ರುಬ್ಬಬೇಕು ಅಂತೇಳಿ ಮಸಾಲೆಗೆ ರೆಡಿ ಮಾಡ್ತಾಯಿದ್ದೆ. ಇವತ್ತು ಸುಮಾರು ಥರದ ಪಲ್ಯ ಮಾಡ್ತಿದ್ದೀನಿ, ಹಾಗಾಗಿ ಆ ಎಲ್ಲ ಪಲ್ಯಗಳಿಗೂ ಹೊಂದೋ ರೀತಿ ಮತ್ತು ಒಂದೇ ರೀತಿಯಾಗಿ ನಾನು ಮಸಾಲೆ ತೆಗಿತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಮತ್ತು ಶುಂಠಿ ಇಷ್ಟನ್ನು ಹಾಕಿ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ. ಈ ಕಡೆ ಜವಳೆಕಾಯಿ ಕೂಡ ನೀಟಾಗಿ ಫ್ರೈ ಆಗಿತ್ತು, ಅದನ್ನು ಕೂಡ ಒಂದು ಪ್ಲೇಟಲ್ಲಿ ಹಾಕಿ ಎತ್ತಿಟ್ಕೊಂಡೆ. ಆವಾಗಲೇ ನಾನು ಅಲಸಂದೆ ಕಾಳು ಬೇಯಕ್ಕೆ ಹಾಕಿದ್ದೆ ಅಲ್ವಾ, ಅದು ಕೂಡ ನೀಟಾಗಿ ಬೆಂದಿತ್ತು. ಅದನ್ನು ಕೂಡ ಒಂದು ಬೌಲಿಗೆ ಟ್ರಾನ್ಸ್ಫರ್ ಎತ್ತಿಟ್ಕೊಂಡೆ. ಇನ್ನು ಅವರೆಕಾಳು ಕೂಡ ಉಪ್ಪು ಮತ್ತು ನೀರನ್ನು ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಅದನ್ನು ಕೂಡ ಬೇಯೋದಕ್ಕೆ ಇಟ್ಬಿಟ್ಟೆ. ಇನ್ನೇ ಹಬ್ಬದಲ್ಲಿ ಸ್ಪೆಷಲಾಗಿ ಪುಂಡಿ ಸೊಪ್ಪಿನ ಪಲ್ಯ ಅಂತ ಮಾಡ್ತಾರೆ, ನಾನು ಮಾಡ್ತಾಯಿದ್ದೀನಿ. ಇದಕ್ಕೆ ಒಂದು ಕಟ್ಟಿಗಿಂತನೂ ಸ್ವಲ್ಪ ಸೊಪ್ಪನ್ನು ತಗೊಂಡಿದ್ದೀನಿ. ಅವರೆಕಾಳು, ಶೇಂಗಾ ಮತ್ತು ಕಡಲೆಕಾಳನ್ನ ಬಳಸಿದ್ದೀನಿ. ಜೊತೆಗೆ ಇದ್ರ ಜೊತೆಗೆ ಸ್ವಲ್ಪ ತೊಗರಿ ಬೇಳೆನ ತೊಳೆದ್ಬಿಟ್ಟು ಯೂಸ್ ಮಾಡ್ತಾಯಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ, ಒಂದು 4ರಿಂದ 5. ಹಾಗೆ ಬೆಳ್ಳುಳ್ಳಿನ ಬಳಸಿದ್ದೀನಿ. ಈ ಸೊಪ್ಪು ತುಂಬ ಹುಳಿಯಾಗಿರೋದ್ರಿಂದ ಇದಕ್ಕೆ ಟೊಮೊಟೊ ಆಗಲಿ ಹುಣಸೆ ಆಗಲಿ ಯಾವುದನ್ನು ಬಳಸಲ್ಲ, ಹಾಗಾಗಿ ಟೊಮೊಟೊ ಮತ್ತು ಹುಣಸೆನ ನಾನು ಬಳಸಿಲ್ಲ. ಇಲ್ಲಿ ಜೀರಿಗೆ ಹಾಕಿ, ಅರಿಶಿನದ ಪುಡಿ ಹಾಕಿ, ಉಪ್ಪು ಮತ್ತು ನೀರನ್ನು ಹಾಕಿದ್ದೀನಿ. ಬೇಗ ಬೇಯೋದಕ್ಕೆ ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಕೂಡ ಬೇಯೋದಕ್ಕೆ ಇನ್ನು ಎಲ್ಲ ಪಲ್ಯಗಳಿಗೂ ಒಂದೊಂದಾಗಿ ಕಟ್ ಮಾಡೋಕ್ಕಾಗಲ್ಲ ಅಂತೇಳಿ ಜಾಸ್ತಿಯಾಗಿ ಈರುಳ್ಳಿ, ಸ್ವಲ್ಪ ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡೆ. ಇಲ್ಲಿ ನಾನು ಮೊದಲನೇದಾಗಿ ಹೆಸರು ಕಾಳನ್ನ ಒಗ್ಗರಣೆ ಕೊಡ್ತಾಯಿದ್ದೀನಿ. ಒಂದು ಕಡಾಯಿ ತಗೊಂಡು ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಕರಿಬೇವಿನ ಸೊಪ್ಪು, ಸ್ವಲ್ಪ ಈರುಳ್ಳಿ ಹಾಕಿ ಬಾಡಿಸಿ ಮಾಡಿಟ್ಕೊಂಡಿರ್ತಕ್ಕಂಥ ಮಸಾಲೆ ಪೇಸ್ಟಲ್ಲಿ 1.5 ಸ್ಪೂನಷ್ಟು ಮಸಾಲೆ ಪೇಸ್ಟನ್ನು ಹಾಕಿ ಹಸಿ ವಾಸನೆ ಹೋಗಿವರೆಗೂ ಹುರಿದಿದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಅದಾದಮೇಲೆ ಬೇಯಿಸಿಟ್ಕೊಂಡಿರ್ತಕ್ಕಂಥ ಕಾಳನ್ನ ಇದಕ್ಕೆ ಮಿಕ್ಸ್ ಮಾಡಿ ಸ್ವಲ್ಪ ಸಾಂಬಾರು ಪುಡಿ ಹಾಕಿದ್ದೀನಿ. ಸ್ವಲ್ಪ ಹುಚ್ಚೆಳ್ಳು ಪೌಡ್ರನ್ನ ಇಲ್ಲಿ ಬಳಸಿದ್ದೀನಿ. ಅದಾದಮೇಲೆ ನಾನು ಶೇಂಗಾ ಪೌಡ್ರೇನು ಮಾಡಿಟ್ಕೊಂಡಿದ್ದೆ ಅಲ್ವಾ, ಆವಾಗಲೇ ಎಲ್ಲ ಪಲ್ಯಗಳಿಗೂ ಬೇಕು ಅಂತ ಅದನ್ನು ಕೂಡ 1 ಸ್ಪೂನಷ್ಟು ಹಾಕಿ ಸ್ವಲ್ಪ ಹೊತ್ತು ಇದನ್ನು ಬೇಯಿಸಿದ್ದೆ. ಹೆಸರು ಕಾಳು ಪಲ್ಯ ಕೂಡ ರೆಡಿ ಆಯಿತು. ಇನ್ನು 2ನೇದಾಗಿ ಅಲಸಂದೆ ಕಾಳು ಪಲ್ಯ ಮಾಡ್ತಾಯಿದ್ದೀನಿ. ಸೇಮ್ ಒಗ್ಗರಣೆ, ಎಣ್ಣೆ ಹಾಕಿ ಸ್ವಲ್ಪ ಕರಿಬೇವು, ಸ್ವಲ್ಪ ಈರುಳ್ಳಿನ ಹಾಕಿ ಬಾಡಿಸಿದ್ದೀನಿ. ಮಾಡಿಟ್ಕೊಂಡಿರ್ತಕ್ಕಂಥ ಮಸಾಲ ಪೇಸ್ಟಲ್ಲಿ 1 ಸ್ಪೂನಷ್ಟು ಬಳಸಿದ್ದೀನಿ. ಸ್ವಲ್ಪ ಅರಿಶಿನ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಹುರಿದು ಬೇಯಿಸಿಟ್ಕೊಂಡಿರ್ತಕ್ಕಂಥ ಕಾಳನ್ನು ಅದಕ್ಕೆ ಒಗ್ಗರಣೆಗೆ ಸೇರಿಸಿದ್ದೀನಿ. ಇನ್ನು ಸ್ವಲ್ಪ ಮನೇಲಿ ಮಾಡಿಟ್ಕೊಂಡಿರ್ತಕ್ಕಂಥ ಸಾಂಬಾರು ಪುಡಿ, ಜೊತೆಗೆ ಹುಚ್ಚೆಳ್ಳು ಪುಡಿ, ಸ್ವಲ್ಪ ಶೇಂಗಾ ಪೌಡ್ರನ್ನ ಹಾಕಿದ್ದೀನಿ. ಉಪ್ಪು ಕಡಿಮೆ ಅನ್ನಿಸ್ತು, ಮಸಾಲೆಗೆ ಬೇಕಾದಷ್ಟು ಉಪ್ಪನ್ನು ನಾನು ಇಲ್ಲಿ ಬಳಸಿದ್ದೀನಿ. ಲಿಡ್ನ ಕ್ಲೋಸ್ ಮಾಡಿ ಅದನ್ನು 1-2 ನಿಮಿಷ ಬೇಯಿಸಿದರೆ ಅಲಸಂದೆ ಕಾಳು ಕೂಡ ರೆಡಿ ಆಗೋಯಿತು. ಆವಾಗಲೇ ಅವರೆಕಾಳು ಬೇಯೋದಕ್ಕೆ ಇಟ್ಟಿದೆ ಅಲ್ವಾ, ಅದು ಕೂಡ ಬೆಂದಿತ್ತು. ಇದನ್ನು ಕೂಡ ಒಂದು ಬೌಲಿಗೆ ಎತ್ತಿಟ್ಕೊಂಡು ಅದೇ ಕುಕ್ಕರಿಗೆ ಕಡಲೆಕಾಳನ್ನು ಹಾಕಿ ಉಪ್ಪು ನೀರನ್ನು ಬೆರೆಸಿ ಅದನ್ನು ಕೂಡ ಬೇಯೋದಕ್ಕೆ ಇಟ್ಬಿಟ್ಟೆ. ಇನ್ನು ಈ ಕಡೆ ಅವರೆಕಾಳು ಪಲ್ಯ ಮಾಡೋದಕ್ಕೆ ಒಗ್ಗರಣೆ ಕೊಡೋಣ ಅಂತೇಳಿ ಸೇಮ್ ಒಗ್ಗರಣೆ ಕೊಡ್ತಾ ಇದ್ದೀನಿ. ಮಾಡಿಟ್ಕೊಂಡಿರ್ತಕ್ಕಂಥ ಪೇಸ್ಟಲ್ಲಿ ಒಂದೊಂದು ಪಲ್ಯಗೆ ಹೆಚ್ಚು, ಒಂದೊಂದು ಪಲ್ಯಗೆ ಕಡಿಮೆ ಆಗಿ ನಾನಿಲ್ಲಿ ಡಿವೈಡ್ ಮಾಡಿಕೊಂಡು ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಾನೆಲ್ಲ ಕಾಳುಗಳನ್ನ ಹಿಂದಿನ ದಿನನೇ ನೆನೆಸಿದ್ರು ಮತ್ತೊಂದು ಸರಿ ಯಾಕೆ ಬೇಯಿಸ್ಕೊಂಡೆ ಅಂತಂದರೆ, ಒಗ್ಗರಣೆನಲ್ಲಿ ಜಾಸ್ತಿ ಹೊತ್ತು ಬೇಯಿಸೋದಕ್ಕಾಗಲ್ಲ ಅಲ್ವಾ, ಹಾಗಾಗಿ ಕಾಳುಗಳು ಮೆತ್ತಗೆ ಬೆಂದರೆ ಚೆನ್ನಾಗಾಗುತ್ತೆ ಪಲ್ಯ ಅಂತ ಉದ್ದೇಶಕ್ಕೆ ಚೆನ್ನಾಗಿ ಕೂಡ ಬೇಯಿಸ್ಕೊಂಡಿದ್ದೀನಿ. ಈ ಕಾಳಿಗೆ ನಾನು ಮಸಾಲೆ ಪೇಸ್ಟನ್ನು ಬಳಸಿದ್ರು ಕೂಡ ಹೆಚ್ಚಾಗಿ ಸ್ವಲ್ಪ ಖಾರದ ಪುಡಿನ ಬಳಸಿದ್ದೀನಿ, ಚೆನ್ನಾಗಾಗುತ್ತೆ. ಸ್ವಲ್ಪ ಟೇಸ್ಟ್ ಬದಲಿಯಾಗಿ ಇರಲಿ ಅಂತೇಳಿ. ಇಲ್ಲ ಆವಾಗಲೇ ನಾನು ಪುಂಡಿ ಸೊಪ್ಪನ್ನು ಕೂಡ ನಾನು ಬೇಯೋದಕ್ಕೆ ಇಟ್ಕೊಂಡಿದ್ದೆ ಅಲ್ವಾ, ಅದು ಕೂಡ ಚೆನ್ನಾಗಿ ಬೆಂದಿತ್ತು. ಅದ್ರದ್ದು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಎಣ್ಣೆ ಕಾದ್ಮೇಲೆ ಕರಿಬೇವು, ಸ್ವಲ್ಪ ಈರುಳ್ಳಿನ ಹಾಕಿ ಮಾಡಿಟ್ಕೊಂಡಿರ್ತಕ್ಕಂಥ ಪೇಸ್ಟ್ನ ಹಾಕಿ ಸ್ವಲ್ಪ ಹೊತ್ತು ಬಾಡಿಸಿ, ಅದಾದಮೇಲೆ ಮಸ್ದಿಟ್ಕೊಂಡಿರ್ತಕ್ಕಂಥ
ಪುಂಡಿ ಸೊಪ್ಪನ್ನು ಹಾಕಿದ್ದೀನಿ. ಈ ಸೊಪ್ಪು ಸ್ವಲ್ಪ ಹುಳಿಯಾಗಿರೋದ್ರಿಂದ ನಾನಿಲ್ಲಿ ಬೆಲ್ಲ ಕೂಡ ಬಳಸಿದ್ದೀನಿ. ಹಾಗಾಗಿ ನೀವು ಬಳಸಿದ್ರೆ ಬಳಸಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಇಲ್ಲಿ ನಾನು ನೆಕ್ಸ್ಟು ಕಡಲೆಕಾಳು ಉಸಲಿನ ಮಾಡ್ತಾಯಿದ್ದೀನಿ. ಉಸಲಿ ಮಾಡಬೇಕಿತ್ತು, ಹಾಗಾಗಿ ಉಸ್ಲಿ ಥರ ಮಾಡೋಣ ಅಂದ್ಕೊಂಡು ಅದಕ್ಕೊಂದು ಸ್ಪೂನ್ ನಾನು ಮಸಾಲೆ ಪೇಸ್ಟನ್ನು ಮತ್ತು ಶೇಂಗಾ ಪೌಡ್ರನ್ನ ಮಿಕ್ಸ್ ಮಾಡಿಬಿಟ್ಟೆ. ಎಣ್ಣೆನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಹಾಕ್ಕೊಂಡಿದ್ದೀನಿ, ಯಾಕೆ ಅಂತಂದರೆ ಕಡಲೆಕಾಳು ಉಸಲಿ ಅಂದರೆ ಕಾಳುಗಳು ಓಪನ್ ಆದರೆ ಎಣ್ಣೆಯಲ್ಲಿ ಚೆನ್ನಾಗಿರುತ್ತೆ ಅಂಥೇಳಿ. ನಾ ಮಾಮೂಲಿಯಾಗಿ ಎಣ್ಣೆ ಹಾಕಿ ಹಸಿರು ಮೆಣಸಿನ್ಕಾಯಿ ಕಟ್ ಮಾಡಿರೋದನ್ನ ಬಳಸಿದ್ದೀನಿ. ಅದೆಲ್ಲ ಬೆಂದಾದಮೇಲೆ ಅದಕ್ಕೆ ಕಾಳನ್ನು ಹಾಕಿಬಿಟ್ಟು ಸ್ವಲ್ಪ ಶೇಂಗಾ ಪೌಡ್ರನ್ನ ಬಳಸಿದ್ದೀನಿ, ಸ್ವಲ್ಪ ಹುಚ್ಚೆಳ್ಳು ಪುಡಿನೂ ಕೂಡ ಬಳಸಿದ್ದೀನಿ. ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟು 1-2 ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲಿ ಅದನ್ನು ಕೂಡ ಹುರಿದ್ರೆ ಅಲ್ಲಿಗೆ ಕಡಲೆಕಾಳು ಉಸಲಿ ಕೂಡ ರೆಡಿ ಐತಿ. ಅನ್ನಕ್ಕೆ ಸಾಂಬಾರು ಅಂತೇಳಿ ಪಾಲಕ್ ಸೊಪ್ಪು ಬೇಳೆ ಹಾಕಿ ಸೊಪ್ಪಿನ ಸಾಂಬಾರು ಮಾಡ್ತಾಯಿದ್ದೀನಿ. ಈ ರೆಸಿಪಿನ ನನ್ನ ಯೂಟ್ಯೂಬ್ ಶಾರ್ಟ್ಸಲ್ಲಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ, ಹಾಗಾಗಿ ಇಲ್ಲೇನೂ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ಇನ್ನು ಇದಾದಮೇಲೆ ಜವಳೆಕಾಯಿ ಪಲ್ಯ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಒಗ್ಗರಣೆಗೆ. ಅದೇ ಕಡಾಯಿನೇ ಬಳಸಿದ್ದೀನಿ ನಾನು ಇಲ್ಲಿ ಎಲ್ಲ ಪಲ್ಯಗಳಿಗೆ, ಯಾಕೆ ಅಂತಂದರೆ ಒಂದು ಒಲೆ ಮೇಲೆ ಎಲ್ಲ ಕುಕ್ಕರ್ ಇದ್ದರೆ ಇನ್ನೊಂದು ಒಲೆ ಮೇಲೆ ಕಡಾಯಿ ಇಟ್ಟಿದ್ದೆ. ಹಾಗಾಗಿ ಇದೇ ಕಡಾಯಿನಲ್ಲಿ ಎಲ್ಲ ಪಲ್ಯನೂ ಮಾಡಿ ಒಂದೊಂದು ಬೌಲಿಗೆ ಎತ್ತಿಟ್ಕೊಂಡ್ಬಿಟ್ಟೆ. ಈ ಕಡಾಯಿಗೆ ಎಣ್ಣೆ ಹಾಕಿ ಈರುಳ್ಳಿ ಮತ್ತು ಕರಿಬೇವು ಸೊಪ್ಪು ಹಾಕಿ ಅದನ್ನು ಹುರಿದ್ಬಿಟ್ಟು, ಅದಾದಮೇಲೆ ಜವಳೆಕಾಯಿನ ಆವಾಗಲೇ ಸ್ವಲ್ಪ ಹುರಿದಿದ್ದೆ. ಆದರೂ ಇದು ಎಣ್ಣೆಯಲ್ಲಿ ಇನ್ನೊಂದು ಸ್ವಲ್ಪ ಫ್ರೈ ಆಗಿರಬೇಕಾಗಿರೋದ್ರಿಂದ ಇನ್ನೊಂದು ಸ್ವಲ್ಪ ಹೊತ್ತು ಉಪ್ಪು, ಅರಿಶಿನ ಮತ್ತು ಜವಳೆಕಾಯಿನ ಹಾಕಿ ಚೆನ್ನಾಗಿ ಹುರಿದು, ಇನ್ನು ಇದಕ್ಕೆ ಹುಚ್ಚೆಳ್ಳು ಪುಡಿ ಮತ್ತು ಶೇಂಗಾ ಪೌಡ್ರನ್ನ ನಾನಿಲ್ಲಿ ಬಳಸಿದ್ದೀನಿ. ಶೇಂಗಾ ಪೌಡ್ರನ್ನ ನಾರ್ಮಲಾಗಿ ಕಾಳಿನ ಪಲ್ಯಗಳಿಗೆ ಜಾಸ್ತಿ ಬಳಸ್ತಾರೆ. ನಾನಿಲ್ಲಿ ಜಾಸ್ತಿ ಕ್ವಾಂಟಿಟಿನಲ್ಲಿ ತಗೊಂಡಿರೋದ್ರಿಂದ ತರಕಾರಿ ಪಲ್ಯಗಳಿಗೂ ಕೂಡ ಬಳಸಿದ್ದೀನಿ. ಇನ್ನು ಅಲ್ಲಿ ಮಸಾಲೆ ಪೇಸ್ಟು ಜಾಸ್ತಿ ಆಗಿತ್ತು, ಹಾಗಾಗಿ ಇಲ್ಲಿ ಹಸಿರು ಮೆಣಸಿನ್ಕಾಯಿ ಬಳಸಿದ್ರೂ ಕೂಡ ಇದಕ್ಕೆ 1 ಸ್ಪೂನ್ ಅಂತೇಳಿ ನಾನು ಜವಳೆಕಾಯಿ ಪಲ್ಯಕ್ಕೂ ಕೂಡ ಆ ಮಸಾಲೆನ ನಾನಿಲ್ಲಿ ಬಳಸಿದ್ದೀನಿ. ಇನ್ನು ಇಷ್ಟು ಕ್ವಾಂಟಿಟಿನಲ್ಲಿ ಅಡುಗೆ ಮಾಡಿದ್ದೆ ಅಲ್ವಾ, ಅನ್ನ ಸ್ವಲ್ಪನಾದರೂ ಇರಲೇಬೇಕು ನೈವೇದ್ಯಕ್ಕೆ ಅಂತೇಳಿ ಅನ್ನಕ್ಕೂ ಕೂಡ ಎತ್ತಿಟ್ಕೊಂಡೆ. ಒಲೆ ಯಾವಾಗೆಲ್ಲ ಖಾಲಿ ಇರುತ್ತೆ ಆವಾಗೆಲ್ಲ ಎಷ್ಟು ಅಡುಗೆ ಸಾಧ್ಯನೋ ಅಷ್ಟು ಒಂದಾದ್ಮೇಲೆ ಒಂದು ಮಾಡ್ತಾ ಹೋಗಿದ್ದೀನಿ, ಹಾಗಾಗಿ ಸ್ವಲ್ಪ ಫಾಸ್ಟ್ ಅಂತ ಅನ್ನಿಸ್ಬೋದು. ಇನ್ನು ಇಲ್ಲಿ ನೆಕ್ಸ್ಟ್ ಪಲ್ಯ ಗಡ್ಡೆಕೋಸು ಮತ್ತು ಚಿಕ್ಕಡಿಕಾಯಿನ ಹಾಕಿ ಎರಡನ್ನೂ ಸೇರಿ ನಾನು ಒಂದರಲ್ಲೇ ಪಲ್ಯ ಮಾಡ್ತಾಯಿದ್ದೀನಿ. ಇದಕ್ಕೆ ನಾರ್ಮಲಾಗಿ ಒಗ್ಗರಣೆ ಕೊಟ್ಕೊಂಡೆ. ಇದೆರಡನ್ನೂ ಒಂದೇ ಸಾರಿಗೇ ನಾನು ಹಾಕಿದೆ, ಉಪ್ಪು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಇನ್ನು ಈ ಕಡೆ ಎಲ್ಲ ಪಲ್ಯಗಳ ಜೊತೆ ಒಂದು ಸಲಾಡ್ ಇರಲಿ ಅಂತೇಳಿ ಮೆಂತ್ಯ ಸೊಪ್ಪಿನ ಸಲಾಡ್ ಕೂಡ ರೆಡಿ ಮಾಡ್ತಿದ್ದೀನಿ. ಇದಕ್ಕೊಂದು ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ, ಒಂದೇ ಒಂದು ಮೂಲಂಗಿನ ತೊಗೊಂಡಿದ್ದೀನಿ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿನ ಬಳಸಿದ್ದೀನಿ. ಇದು ಹುಚ್ಚೆಳ್ಳು ಪುಡಿ, ಸ್ವಲ್ಪ ಹುಚ್ಚೆಳ್ಳು ಪುಡಿ ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ತಿರುಗಿಸಿ ಎತ್ತಿಟ್ಕೊಂಡ್ರೆ ಇಲ್ಲಿಗೆ ಮೆಂತ್ಯ ಸೊಪ್ಪಿನ ಸಲಾಡ್ ಕೂಡ ರೆಡಿ ಆಯಿತು. ಇನ್ನು ಈ ಕಡೆ ಚಿಕ್ಕಡಿಕಾಯಿ ಮತ್ತು ನವಿಲುಕೋಸು ಅಂದರೆ ಗೆಡ್ಡೆಕೋಸನ್ನು ಬೇಯೋದಕ್ಕೆ ಇಟ್ಟಿದ್ವಲ್ಲ, ಅದು ಕೂಡ ಚೆನ್ನಾಗಿ ಬೆಂದಿತ್ತು. ಇದಕ್ಕೆ 1.5 ಸ್ಪೂನಷ್ಟು ಹುಚ್ಚೆಳ್ಳು ಪುಡಿ ಮತ್ತು ಮಾಡಿಟ್ಕೊಂಡಿರ್ತಕ್ಕಂಥ ಶೇಂಗಾ ಪುಡಿನ ಹಾಕಿದ್ದು ಬೇಯಿಸ್ಕೊಂಡ್ರೆ ಇದು ಕೂಡ ರೆಡಿಯಾಗೋಯಿತು. ಇನ್ನು ನಾನು ಸೊಪ್ಪನ್ನು ಬೇಯಿಸಿದ್ದೆ ಅಲ್ವಾ, ಪಾಲಕ್ ಸೊಪ್ಪು ಬೇಳೆ, ಅದು ಕೂಡ ಬೆಂದಿತ್ತು. ಅದಕ್ಕೂ ಕೂಡ 1 ಸ್ಪೂನಷ್ಟು ಮನೆಯಲ್ಲೇ ಮಾಡಿಟ್ಕೊಂಡಿರ್ತಕ್ಕಂಥ ಬೇಳೆ ಸಾಂಬಾರು ಪುಡಿನ ಬಳಸಿ ಅದನ್ನು ಕೂಡ ಒಂದು ಕುದಿಸಿ ಅದಕ್ಕೂ ಬೆಳ್ಳುಳ್ಳಿ ಒಗ್ಗರಣೆ ಮಾಡ್ಕೊಂಡೆ. ಇಲ್ಲಿ ಒಗ್ಗರಣೆಗೆ ಬೆಳ್ಳುಳ್ಳಿ, ಕರಿಬೇವು, ಸಾಸಿವೆ, ಜೀರಿಗೆ ಮತ್ತು ಎಣ್ಣೆನ ಹಾಕಿದ್ದೀನಿ. ಇಷ್ಟೆಲ್ಲ ಅಡುಗೆ ಮಾಡಿ ನಾನು ಕೊನೆಯದಾಗಿ ರೊಟ್ಟಿ ಮಾಡೋದನ್ನೇ ಇಟ್ಕೊಂಡಿದ್ದೆ, ಯಾಕೆಂತಂದರೆ ಮಧ್ಯೆ ರೊಟ್ಟಿ ಮಾಡ್ತಾ ಇಷ್ಟೆಲ್ಲ ಮಾಡೋದಕ್ಕೆ ಆಗಲ್ಲ. ರೊಟ್ಟಿ ಮಾಡೋದಕ್ಕೆ ಒಂದು ಒಲೆ ಬೇಕೇ ಬೇಕಾಗುತ್ತೆ, ಒಂದು ಸ್ಟೋವ್ ಪೂರ್ತಿ ಅಂತೇಳಿ ನಾನು ಹಾಗಾಗಿ ಕೊನೆಯದಾಗಿ ಇಟ್ಕೊಂಡೆ ಅಷ್ಟೇ. ರೊಟ್ಟಿನ ಇಲ್ಲಿ ನಾದೋದನ್ನು ಮಾತ್ರ ತೋರಿಸಿದ್ದೀನಿ, ಉದ್ದೋದಾಗಲಿ ಬಡಿಯೋದಾಗಲಿ ನಾನು ತೋರಿಸಿಲ್ಲ, ಸಮಯದ ಅಭಾವ, ಎಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಹಾಗಾಗಿ ಇವತ್ತಿನ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂತಂದರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ನನಗೆ ಬೆಂಬಲವಾಗಿ ನಿಲ್ಲುತ್ತೆ ಅಂತ ಹೇಳ್ತೀನಿ. ಇನ್ನು ಇಷ್ಟೆಲ್ಲ ಅಡುಗೆ ಮಾಡಿದೆ, ನೈವೇದ್ಯದ ಸಮಯ ಅಲ್ವಾ, ನೈವೇದ್ಯಕ್ಕೂ ಕೂಡ ಮಾಡಿಟ್ಟಿರ್ತಕ್ಕಂಥ ಎಲ್ಲ ಅಡುಗೆನೂ ಕೂಡ ಪ್ಲೇಟಿಗೆ ಈ ರೀತಿ ಜೋಡಿಸಿದ್ವಿ. ಇವತ್ತಿನ ರೊಟ್ಟಿ ಹಬ್ಬದ ಅಡುಗೆ ಹೀಗಿತ್ತು. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ, ಹೋಗಿ ಬರ್ತೀನಿ.